ಅಧಿವೇಶನದ ಅಂತಿಮ ಹಂತ ತಲುಪಿದ ಬೆನ್ನಲ್ಲೇ ದೆಹಲಿ ಪ್ರಯಾಣವನ್ನ ಮಾಡ್ತಾ ಇದ್ದಾರೆ ಡಿಕೆ ಶಿ. ಮಾರ್ಚ್ 27ರಂದು ಮುಗಿಯಲಿರುವಂತಹ ವಿಧಾನಸಭೆ ಅಧಿವೇಶನ ಇದು. ಇದರ ಬೆನ್ನಲ್ಲೇ ಹೈಕಮಾಂಡ್ ಭೇಟಿಗೆ ತೆರಳಿದ್ದಾರಂತೆ ಡಿಕೆ ಶಿವಕುಮಾರ್. ಅಧಿಕಾರ ಹಂಚಿಕೆ ವಿಚಾರ ಗಮನವನ್ನ ಸೆಳೆಯಲು ಹೊರಟ ಡಿಕೆ ಶಿವಕುಮಾರ್ ತಮ್ಮ ಬಣದವರಿಗೆ ಇಂತಿಷ್ಟು ಸೀಟ್ಗಳನ್ನ ಕೊಡಬೇಕು ಅಂತ ಡಿಮ್ಯಾಂಡ್ ಮಾಡೋಕೆ ಹೋದ್ರ ಅನ್ನುವಂತ ಪ್ರಶ್ನೆಯಲ್ಲಿ ವಿಧಾನಸಭೆ ಅಧಿವೇಶನದ ನಂತರ ರಾಜ್ಯದಲ್ಲಿ ರಾಜಕೀಯ ಬದಲಾವಣೆಯ ಚರ್ಚೆ ಬಹಳ ರೋಚಕವಾಗಿ ಆಗ್ತಾ ಇದೆ. ಎಲ್ಲರ ಕುತೂಹಲಕ್ಕೆ ಕಾರಣವಾಗಿದೆ ಡಿಕೆ ಶಿವಕುಮಾರ್ ಅವರ ಈ ನಡೆ. ಯಾಕಂತ ಹೇಳಿದ್ರೆ ಒಂದ್ ಕಡೆಯಲ್ಲಿ ಮಾತಿತ್ತು, ದಾಖಲೆಯ ಬಜೆಟ್ ಮಂಡಿಸಿದ ಬಳಿಕ ಸಿಎಂ ಸಿದ್ದರಾಮಯ್ಯರವರು ಕುರ್ಚಿಯನ್ನ ಬಿಟ್ಟುಕೊಡ್ತಾರೆ ಅನ್ನುವಂತ ಊಹಾಪೋಹಗಳು ಕಾಂಗ್ರೆಸ್ ವಲಯದಲ್ಲಿಯೇ ಕೇಳಿ ಬರ್ತಾ ಇತ್ತು, ಬಲ್ಲ ಮೂಲಗಳಿಂದ ಕೇಳಿ ಬರ್ತಾ ಇತ್ತು. ಸೊ ಇದೀಗ ಬಜೆಟ್ ಮಂಡನೆಯೂ ಆಗಿದೆ, ಒಂದು ಕಡೆಯಲ್ಲಿ ಕೇಂದ್ರದ ಅಧಿವೇಶನವೂ ಕೂಡ ಕಡೆಯ ಹಂತಕ್ಕೆ ಬಂದಿದೆ. ಈ ಸಂದರ್ಭದಲ್ಲಿ ಡಿಸಿಎಂ ಏನು ಹೈಕಮಾಂಡ್ ಅನ್ನು ಭೇಟಿ ಮಾಡ್ತಾ ಇದ್ದಾರೆ ನೋಡಿ, ಇದು ಬಹಳಷ್ಟು ಚರ್ಚೆಯನ್ನ ಹುಟ್ಟು ಹಾಕ್ತಾ ಇದೆ. ಇಲ್ಲಿ ಕುರ್ಚಿ ಬದಲಾವಣೆಯ ಒಂದು ವಿಚಾರ, ಇನ್ನೊಂದು ಕಡೆಯಲ್ಲಿ ಕ್ಯಾಬಿನೆಟ್ ವಿಸ್ತರಣೆ. ಇತ್ತೀಚೆಗೆ ಡಿಕೆಶಿ ಅವರೇ ಕೊಟ್ಟಂತ ಕೆಲವು ಹೇಳಿಕೆಗಳನ್ನು ಇಲ್ಲಿ ನೆನಪು ಮಾಡಿಕೊಂಡ್ರೆ, ಹೊಸಬರಿಗೆ ಅವಕಾಶ ಸಿಗಬೇಕು, ಹೊಸಬರು ಬಂದು ಕೂತ್ಕೊಳ್ಬೇಕು, ಎಷ್ಟು ಸಮಯ ಅಂತ ಹಳಬ್ರೆ ಮುಂದುವರಿಬೇಕು, ಮೊದಲನೇ ಬಾರಿ ಬಂದವ್ರಿಗೂ ಕೂಡ ಒಂದು ಆಸೆ ಅಂತ ಇರುತ್ತೆ, ಮಿನಿಸ್ಟರ್ ಆಗುವ ಆಸೆ ಇರುತ್ತೆ, ಅವ್ರು ಆಗಬೇಕು ಅಂತಲ್ಲ. ಅವರು ಹೇಳಿಕೆ ಕೊಟ್ಟ ಬೆನ್ನಲ್ಲೇ ಈ ಕೆಲವೊಂದಿಷ್ಟು ಮೊದಲಿಗೆ ಆಯ್ಕೆಯಾಗಿ ಬಂದಂತ MLAಗಳು ಕೂಡ ಪತ್ರಗಳನ್ನು ಬರೆದ್ರು ಹೈಕಮಾಂಡ್ಗೆ ಮತ್ತು ಡಿಕೆಶಿ ಅವರಿಗೆಲ್ಲ ಪತ್ರಗಳನ್ನು ಬರೆದ್ರು. ಏನಂತ, ನಮಗೂ ಕ್ಯಾಬಿನೆಟ್ ವಿಸ್ತರಣೆಯ ಸಂದರ್ಭದಲ್ಲಿ ನಮಗೂ ಕೂಡ ಸ್ಥಾನಗಳನ್ನು ಕೊಡಿ, ನಮಗೂ ಕೂಡ ಜವಾಬ್ದಾರಿಗಳನ್ನ ಕೊಡಿ, ನಮ್ಮನ್ನ ಕೂಡ ಶಾಸಕರನ್ನಾಗಿ ಮಾಡಿ ಅಂತ ಹೇಳಿದ್ರು. ಸೊ ಇದೆಲ್ಲದರ ಬೆಳವಣಿಗೆಯ ಬೆನ್ನಲ್ಲೇ ಇದೀಗ ದೆಹಲಿ ಪ್ರವಾಸವನ್ನ ಡಿಕೆಶಿ ಅವರು ಮಾಡ್ತಾ ಇರುವಂತದ್ದು ಬಹಳ ರೋಚಕತೆಯನ್ನು ಪಡ್ಕೊಂಡಿದೆ. ಅದರ ಜೊತೆಯಲ್ಲೇ ಇತ್ತೀಚೆಗೆ ಸುರ್ಜೇವಾಲಾ ಅವರು ಬಂದಿದ್ರು, ಸುರ್ಜೇವಾಲಾರವರ ಜೊತೆ ಕೂಡ ಇವರು ಮೀಟಿಂಗ್ ಮಾಡಿದ್ರು. ಈಗ ದೆಹಲಿಯಲ್ಲಿ ಏನೇನಾಗುತ್ತೆ ಅವರು ಬಂದ ಬಳಿಕ ಅಷ್ಟೇ ಗೊತ್ತಾಗಬೇಕು.